ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. 10,000 ಸಿಸಿಟಿವಿ, ಸಾವಿರಾರು ಯೋಧರು, ಅಯೋಧ್ಯೆಯಲ್ಲಿ ಉಕ್ಕಿನ ಕೋಟೆ, ಆಂಟಿ ಡ್ರೋನ್ ಸಿಸ್ಟಮ್, ಹೆಜ್ಜೆ ಹೆಜ್ಜೆಗೂ ಬಂದೂಕು, ರಾಮ ಭಕ್ತರಿಗೆ ಇಸ್ರೇಲ್ ರಕ್ಷಣೆ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜನವರಿ 22ನೇ ತಾರೀಕು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಐತಿಹಾಸಿಕ ಕಾರ್ಯಕ್ರಮ ಆಗ್ತಾ ಇದೆ. ಇಡೀ ದೇಶನೇ ಕಾದು ಕೂತಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇದು ಪ್ರಮುಖ ಘಟ್ಟ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಭಾರತದ ಇತಿಹಾಸಕ್ಕೆ ದೊಡ್ಡ ತಿರುವು ಕೊಟ್ಟ ರಾಮ ಜನ್ಮಭೂಮಿ ಚಳುವಳಿಯ ಅಂತಿಮ ಭಾಗ ಈ ಕಾರ್ಯಕ್ರಮ ಆಗಿದೆ. ಆದರೆ ಇದು ಕೇವಲ ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಮಾತ್ರ ಭಾರತಕ್ಕೆ ಇಂಪಾರ್ಟೆಂಟ್ ಇವೆಂಟ್ ಅಲ್ಲ. ಸೆಕ್ಯೂರಿಟಿ, ಭದ್ರತೆ ದೃಷ್ಟಿಯಿಂದಲೂ ಬಹುದೊಡ್ಡ ಇವೆಂಟ್. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಿದ್ದಾರೆ ಅಂತ ಒಂದ್ಸಲ ನೀವು ನೋಡಬೇಕು. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಬರ್ತಾ ಇರೋ ಗಣ್ಯರು: ನರೇಂದ್ರ ಮೋದಿ ಭಾರತದ ಪ್ರಧಾನಿ, ದ್ರೌಪದಿ ಮುರ್ಮು ಭಾರತದ ರಾಷ್ಟ್ರಪತಿ, ಯೋಗಿ ಆದಿತ್ಯನಾಥ್ ಯುಪಿ ಸಿಎಂ, ಅಮಿತಾಬ್ ಬಚ್ಚನ್, ರಜನಿಕಾಂತ್, ಸಚಿನ್ ತೆಂಡೂಲ್ಕರ್, MS ಧೋನಿ, ವಿರಾಟ್ ಕೊಹ್ಲಿ, ಮುಖೇಶ್ ಅಂಬಾನಿ, ಗೌತಮ್ ಅದಾನಿ, ರತನ್ ಟಾಟಾ, ಮೋಹನ್ ಭಾಗವತ್, HD ದೇವೇಗೌಡರು, ರಾಜನಾಥ್ ಸಿಂಗ್, ನೀರಜ್ ಚೋಪ್ರಾ, ಅನುಷ್ಕಾ ಶರ್ಮಾ, ಇಳೆಯರಾಜ, ಕಪಿಲ್ ದೇವ್, ವಿಶ್ವನಾಥನ್ ಆನಂದ್, ಬೈಚುಂಗ್ ಬುಟಿಯಾ, ಯಶ್, ಧನುಷ್, ಪ್ರಭಾಸ್. ಇದರ ಜೊತೆಗೆ ಬಾಲಿವುಡ್ ಅಲ್ಲಿ ಒಂದು 40-50 ಜನ ಎಲ್ಲ ಪಕ್ಷಗಳ ಮುಖ್ಯಸ್ಥರು, ಕೇಂದ್ರ ಸರ್ಕಾರದ ಇಡೀ ಮಂತ್ರಿಮಂಡಲ, ಅಲ್ಲದೆ 55 ದೇಶಗಳಿಂದ 100ಕ್ಕೂ ಅಧಿಕ ಗಣ್ಯರು, ರಾಯಭಾರಿಗಳು ಸೇರಿ ಸುಮಾರು 7,000ಕ್ಕೂ ಅಧಿಕ ಜನಕ್ಕೆ ಇನ್ವಿಟೇಷನ್ ಕೊಡಲಾಗಿದೆ. ಅದರಲ್ಲಿ ಹೆಚ್ಚಿನವರು ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಕ್ರಿಕೆಟಿಗರು, ಕ್ರೀಡಾಪಟುಗಳು, ಉದ್ಯಮಿಗಳು, ಹೀಗೆ ಭಾರತದ ಎಲ್ಲ ಕ್ಷೇತ್ರಗಳ ಟಾಪ್ ತಲೆಗಳು ಈ 2 ಎಕರೆ ಜಾಗದಲ್ಲಿ ಕೂತಿರ್ತಾರೆ. ಅಂದರೆ ಉದ್ಯಮ, ರಾಜಕಾರಣ, ಕ್ರೀಡೆ, ಸಂಸ್ಕೃತಿ, ಹೀಗೆ ಇಡೀ ಭಾರತದ ಎಲ್ಲ ವಲಯಗಳ ಲೀಡರ್ಶಿಪ್ ಒಂದು ಜಾಗದಲ್ಲಿ ಸಿಕ್ಕಿರುತ್ತೆ. ಯಾರಾದರೂ ನಮ್ಮ ಶತ್ರುಗಳು ಭಾರತದ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಜಾಗವನ್ನು ಟಾರ್ಗೆಟ್ ಮಾಡೋ ಸಾಧ್ಯತೆ, ಆತಂಕ ಇದ್ದೇ ಇರುತ್ತೆ. ಭಾರತ ಮತ್ತು ಯಾವತ್ತೂ ಎದ್ದೇಳದ ಹಾಗೆ ಟಾರ್ಗೆಟ್ ಮಾಡಬೇಕು ಅಂತ ಶತ್ರುಗಳು ಕಾಯ್ತಾ ಇರ್ತಾರೆ. ಹಾಗಾದರೆ ಇಷ್ಟು ಸವಾಲಾಗಿರೋ ಕಾರ್ಯಕ್ರಮಕ್ಕೆ ಸೆಕ್ಯೂರಿಟಿ ಹೆಂಗೆ ಪ್ಲಾನ್ ಮಾಡಿರ್ಬೇಕು ಹೇಳಿ? ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗತ್ತೆ, ಅದನ್ನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಯೋಧ್ಯೆ 3 ಭಾಗ: ನೆಲ, ಗಾಳಿ, ಜಲ, 3 ಕಡೆಯಿಂದಲೂ ಭದ್ರತೆ. ಮೊದಲನೇದಾಗಿ ಸೆಕ್ಯೂರಿಟಿ ಪರ್ಪಸ್ಗಾಗಿ ಅಯೋಧ್ಯೆಯನ್ನು ರೆಡ್, ಯೆಲ್ಲೋ, ಗ್ರೀನ್ ಅಂತ 3 ಝೋನ್ಗಳನ್ನಾಗಿ ಡಿವೈಡ್ ಮಾಡಲಾಗಿದೆ. ನೀವಿಲ್ಲಿ ಮ್ಯಾಪ್ನಲ್ಲಿ ನೋಡ್ತಾ ಇರ್ಬೋದು, ಇದು ಅಯೋಧ್ಯೆ ಉತ್ತರ ಪ್ರದೇಶದ ಈ ಭಾಗದಲ್ಲಿ ಬರುತ್ತೆ. ಅಯೋಧ್ಯೆ ಸಿಟಿ ಕೂಡ ಹೌದು, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಕೂಡ ಹೌದು. ಇಲ್ಲಿ ಈ ಭಾಗದಲ್ಲಿ ರಾಮ ಜನ್ಮಭೂಮಿ ಇದೆ, ಇಲ್ಲೇ ಇರೋದು ರಾಮ ಮಂದಿರ. ಸೊ ಈಗ ಈ 2.7 ಎಕರೆ ಪ್ರದೇಶವನ್ನ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಈಗಂತಲ್ಲ, ರಾಮ ಮಂದಿರ ಕನ್ಸ್ಟ್ರಕ್ಷನ್ ಶುರುವಾದಾಗಿನಿಂದಲೇ ಇದನ್ನ ರೆಡ್ ಝೋನ್ ಮಾಡಿದ್ದಾರೆ. ಇಲ್ಲಿ ಹೈ ಸೆಕ್ಯೂರಿಟಿ ಇರುತ್ತೆ, ಪರ್ಮಿಷನ್ ಇಲ್ಲದೆ ಯಾರಿಗೂ ಒಳಗೆ ಪ್ರವೇಶ ಇಲ್ಲ, ಪ್ರತಿ ಹೆಜ್ಜೆ ಹೆಜ್ಜೆಗೂ ಭದ್ರತೆ ಇದೆ. ಈಗ ಇದೇ ಜಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯೋದು. ಈ ಜಾಗ ಬಿಟ್ಟು ಉಳಿದ ಅಯೋಧ್ಯೆ ಸಿಟಿಯನ್ನ ಯೆಲ್ಲೋ ಝೋನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿ ಹೋಗೋಕೆ ಪರ್ಮಿಷನ್ ಏನೂ ಬೇಕಾಗಿಲ್ಲ, ಯಾರಾದರೂ ಹೋಗ್ಬೋದು. ಆದರೆ ಪ್ರತಿ ಎಂಟ್ರಿ ಪಾಯಿಂಟ್ನಲ್ಲೂ ಚೆಕಿಂಗ್ ಮಾಡ್ತಾ ಇರ್ತಾರೆ. ಉಳಿದಂತೆ ಅಯೋಧ್ಯೆ ಸಿಟಿಯ ಹೊರಗಿನ ಉಳಿದ ಪ್ರದೇಶ ಇದೆಯಲ್ಲ, ಅಯೋಧ್ಯೆ ಜಿಲ್ಲೆ, ಅದನ್ನು ಗ್ರೀನ್ ಝೋನ್ ಅಂತ ಡಿಕ್ಲೇರ್ ಮಾಡಲಾಗಿದೆ. NSG, CRPF, STF, ATS, SSF, ಪ್ಯಾರಾಮಿಲಿಟರಿ, 13,000ಕ್ಕೂ ಅಧಿಕ ಪೊಲೀಸರು, ಹೆಜ್ಜೆ ಹೆಜ್ಜೆಗೂ ಸರ್ಪಗಾವಲು. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಸೆಕ್ಯೂರಿಟಿಗೆ ಕೇಂದ್ರದಿಂದ NSG, CRPF, ಪ್ಯಾರಾಮಿಲಿಟರಿ, UP ಸರ್ಕಾರದಿಂದ STF, ATS, SSF, ಹೀಗೆ ಹಲವು ರೀತಿಯ ಭದ್ರತಾ ಏಜೆನ್ಸಿಗಳು ಕೆಲಸ ಮಾಡ್ತಿವೆ. UP ಪೊಲೀಸ್ ಈ ಒಂದು ನಗರದಲ್ಲಿ ಸುಮಾರು 13,000 ಪೊಲೀಸರನ್ನ ಹಾಕಿದೆ. ಅಂದರೆ ಹೆಚ್ಚು ಕಮ್ಮಿ ಅಯೋಧ್ಯೆಯಲ್ಲಿ ರಕ್ಷಣಾ ಸಿಬ್ಬಂದಿನೇ ಸುಮಾರು 15,000ಕ್ಕೂ ಅಧಿಕ ಜನ ಇರ್ತಾರೆ. ಇಡೀ ನಗರವನ್ನ
80 ಯೂನಿಟ್ಗಳಾಗಿ ಡಿವೈಡ್ ಮಾಡಿಕೊಳ್ಳಲಾಗಿದೆ. ಅಂದರೆ ಅಲ್ಲಿಗೆ ಪ್ರತಿ 1.5 ಚದರ ಕಿಲೋಮೀಟರ್ ಜಾಗದಲ್ಲಿ ಸುಮಾರು 180ರಿಂದ 190 ಪೊಲೀಸರು ಕಾವಲಿಗಿರ್ತಾರೆ. ಈ 80 ಯೂನಿಟ್ಗಳ ಇನ್ಚಾರ್ಜ್ ಅನ್ನ IPS ಅಧಿಕಾರಿಗಳಿಗೆ ಕೊಡಲಾಗಿದೆ. ದೇಶದೆಲ್ಲೆಡೆಯಿಂದ ಟಾಪ್ IPS ಅಧಿಕಾರಿಗಳನ್ನ ಹುಡುಕಿ ಅಯೋಧ್ಯೆಗೆ ಕರ್ಕೊಂಡ್ಬರಲಾಗಿದೆ. ಅಲ್ಲದೆ ಇದರ ಅಡಿಗೆ ಮತ್ತೆ ಹಲವಾರು ಸಬ್ ಝೋನ್ಗಳನ್ನು ಮಾಡಲಾಗಿದೆ. ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ 100ಕ್ಕೂ ಅಧಿಕ DSP, 325 ಇನ್ಸ್ಪೆಕ್ಟರ್ಗಳು, 800 ಸಬ್ ಇನ್ಸ್ಪೆಕ್ಟರ್ಗಳು, 71 ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು 312 ಕಾನ್ಸ್ಟೇಬಲ್ಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಇನ್ನು VIPಗಳ ಭದ್ರತೆಗೆ ಅಂತಾನೆ 3 DIG, 17 SP, 40 ASP, 82 DSP, 90 ಇನ್ಸ್ಪೆಕ್ಟರ್ ಹಾಗೂ 1,000ಕ್ಕೂ ಅಧಿಕ ಕಾನ್ಸ್ಟೇಬಲ್ಗಳನ್ನು ಹಾಕಲಾಗಿದೆ. 4 PAC ಅಂದರೆ ಪ್ರಾವಿನ್ಷಿಯಲ್ ಆರ್ಮ್ಡ್ ಕಾನ್ಸ್ಟಾಬ್ಯುಲರಿ ಫೋರ್ಸಸ್, ಇವರನ್ನು ಕೂಡ ಹಾಕಲಾಗಿದೆ. ರಾಮ ಮಂದಿರ ಇರೋ ಕೆಂಪು ವಲಯದಲ್ಲಿ CCTV ಕ್ಯಾಮೆರಾಗಳ ಕಣ್ಗಾವಲಿರುತ್ತೆ. ಗುಪ್ತಚರ ಘಟಕದ ಸುಮಾರು 38 ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಮತ್ತು ವಿಧ್ವಂಸಕ ಕೃತ್ಯ ವಿರೋಧಿ ತಂಡಗಳು, ಪೊಲೀಸ್ ರೇಡಿಯೋ ಸಂವಹನದ 4 ಸಿಬ್ಬಂದಿ ಮತ್ತು 47 ಅಗ್ನಿಶಾಮಕ ಸಿಬ್ಬಂದಿಯನ್ನು ಕೂಡ ಭದ್ರತೆಗೆ ನೇಮಿಸಲಾಗಿದೆ. ಪೊಲೀಸರಿಗೂ 3 ತಿಂಗಳು NSG ಟ್ರೈನಿಂಗ್, ರಾಮ ಮಂದಿರ ಭದ್ರತೆಗೆ ವಿಶೇಷ ಪಡೆ. ಅಲ್ಲದೆ ಇಲ್ಲಿ SSF ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್, ಮಂದಿರಗಳ ರಕ್ಷಣೆಗೆ ಅಂತಾನೆ ಇರೋ ಉತ್ತರ ಪ್ರದೇಶ ಪೊಲೀಸರ ವಿಶೇಷ ಘಟಕ, ಈ ಪಡೆಯ ಜೊತೆಗೆ CRPF ಮತ್ತು PSC 3 ಹಂತದ ರಕ್ಷಣಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 400 ಜನ SSF ಕಮಾಂಡೋಗಳನ್ನು NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇವರು ಖುದ್ದು ಟ್ರೈನ್ ಮಾಡಿದ್ದಾರೆ. ರಿಫ್ಲೆಕ್ಸ್ ಆಕ್ಷನ್ಸ್, ಅಸಾಲ್ಟ್ ರೈಫಲ್, MP5 ಬಂದೂಕುಗಳು, ಪಿಸ್ತೂಲ್ಗಳು ಹಾಗೂ ಎಲ್ಲ ಶಸ್ತ್ರಗಳನ್ನು ಬಳಸಿ ಪ್ರಿಸಿಷನ್ ಫೈರಿಂಗ್, ಗುರಿಯಿಟ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡೋದು, ಕೌಂಟರ್ IED ಹಾಗೂ ಸ್ಫೋಟಕಗಳನ್ನು ನಿಷ್ಕ್ರಿಯ ಮಾಡೋದು ಹೇಗೆ, ಹೀಗೆ 2-3 ತಿಂಗಳ ಕಾಲ ವಿಶೇಷ ಟ್ರೈನಿಂಗ್ ಕೊಡಲಾಗಿದೆ. NSG ಲೆವೆಲ್ನ ಟ್ರೈನಿಂಗ್ ಕೊಡಲಾಗಿದೆ. ಆದರೆ ಇದರಲ್ಲಿ 100 ಜನ ಮಾತ್ರ ಸದ್ಯಕ್ಕೆ ರಾಮ ಮಂದಿರದ ಹತ್ತಿರ ನಿಯೋಜನೆಯಾಗಿದ್ದಾರೆ. ಇನ್ನು ಹಲವು ವರ್ಷಗಳಿಂದ ಇರೋ CRPF ಪವಿತ್ರ ಮಂದಿರಗಳಿಗೆ ರಕ್ಷಣೆ ಕೊಟ್ಟರೆ, ಈ SSF ರೆಡ್ ಝೋನ್ನಲ್ಲಿ ಉಳಿದ ಭಾಗದಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ಸುಮಾರು 1400 ಜನ ಇರ್ತಾರೆ. ಇನ್ನು PM ಬರ್ತಿರೋದ್ರಿಂದ ಸೆಕ್ಯೂರಿಟಿ ವಿಚಾರದಲ್ಲಿ SPG ಕೂಡ ಇನ್ವಾಲ್ವ್ ಆಗುತ್ತೆ. ಡ್ರೋನ್ ನಿಗ್ರಹಕ್ಕೆ ಇಸ್ರೇಲ್ ಸಾಥ್, ಪೊಲೀಸರ ಕೈಲಿರುತ್ತೆ ಮಾಸ್ಟರ್ ರಿಮೋಟ್. ಈಗಿನ ಕಾಲದಲ್ಲಿ ಭದ್ರತೆಗೆ ಕೇವಲ ಮನುಷ್ಯರ ಮೇಲೆ ಡಿಪೆಂಡ್ ಆಗೋಕೆ ಸಾಧ್ಯ ಇಲ್ಲ. ಈಗೇನಿದ್ರು ಕೂಡ ಡ್ರೋನ್ ದಾಳಿಗಳ ಕಾಲ. ಹೀಗಾಗಿ ರಕ್ಷಣಾ ಸಿಬ್ಬಂದಿಯ ಜೊತೆಗೆ ಸ್ಟ್ರಾಟಜಿಕ್ ಭಾಗಗಳಲ್ಲಿ ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಡಿಪ್ಲಾಯ್ ಮಾಡಲಾಗಿದೆ. ಕಳೆದ ಬಾರಿ 2019ರಲ್ಲಿ ಕುಂಭಮೇಳ ನಡೆದಾಗ ಬಹಳ ಜನ ಯೂಟ್ಯೂಬ್ನವರು ನೋ ಫ್ಲೈ ಝೋನ್ನಲ್ಲಿ ಡ್ರೋನ್ ಹಾರಿಸಿ ಫುಟೇಜ್ ತಗೊಂಡಿದ್ರು. ಹೀಗಾಗಿ ಆ ನಂತರ UP ಸರ್ಕಾರ ಇಸ್ರೇಲ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಅದರಂತೆ ಈಗ ಆಂಟಿ ಡ್ರೋನ್ ಸಿಸ್ಟಮ್ UP ಪೊಲೀಸರ ಕೈಲಿದೆ. ಈಗಾಗಲೇ ಅಯೋಧ್ಯೆಯಲ್ಲಿ ಯಾವುದೇ ಡ್ರೋನ್ ಹಾರಿಸುವಂತಿಲ್ಲ ಅಂತ ಆದೇಶನ ಹೊರಡಿಸಲಾಗಿದೆ. ಹಾಗಿದ್ರೂ ಯಾರಾದರೂ ಅಕ್ರಮವಾಗಿ ಹಾರಿಸಿದ್ರೆ ಈ ಸಿಸ್ಟಮ್ನಲ್ಲಿರೋ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಸೆನ್ಸಾರ್ಗಳು ವಿಜುವಲ್ಸ್ ಮತ್ತು ಹೀಟ್ ಸಿಗ್ನಲ್ನಿಂದ ಡ್ರೋನನ್ನು ಪತ್ತೆ ಹಚ್ಚುತ್ತವೆ. ಅಲ್ಲದೆ ಆ ಡ್ರೋನ್ ಎಲ್ಲಿಂದ ಟೇಕ್ ಆಫ್ ಆಗಿದೆ, ಎಲ್ಲಿಗೆ ಹೋಗ್ತಿದೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಷ್ಟೇ ಅಲ್ಲ, ಈ ವ್ಯವಸ್ಥೆಯ ಮೂಲಕ ಯಾವುದೇ ಡ್ರೋನನ್ನು ತಮ್ಮ ಕಂಟ್ರೋಲಿಗೆ ಪೊಲೀಸರು ತಗೋಬಹುದು. ಅಕ್ರಮವಾಗಿ ಹಾರ್ತಿರೋ ಡ್ರೋನ್ ಸ್ಪೆಸಿಫಿಕ್ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ ಮಾಡೆಲ್ನ ಆಧಾರದ ಮೇಲೆ ಅದನ್ನು ಹ್ಯಾಕ್ ಮಾಡಲಾಗುತ್ತೆ. ಡ್ರೋನ್ ಆಗ ರಿಮೋಟ್ ಕಂಟ್ರೋಲ್ ತಪ್ಪಿ ಪೊಲೀಸರ ಕಂಟ್ರೋಲಿಗೆ ಬರುತ್ತೆ. ಇನ್ನು ಇದರ ಜೊತೆಗೆ ಪೊಲೀಸ್ ಸಿಬ್ಬಂದಿ ಕೂಡ ಡ್ರೋನ್ ಮೂಲಕ ಇಡೀ ನಗರದ ಮೇಲೆ ನಿಗಾ ಇಡ್ತಾರೆ. ಎಲ್ಲಾದರೂ ಸಂಶಯಾಸ್ಪದ ಚಟುವಟಿಕೆ ಕಂಡು ಬಂದರೆ ತಕ್ಷಣವೇ ಡ್ರೋನ್ ಅದನ್ನು ಗುರುತಿಸುತ್ತೆ. ಬಾಲ ರಾಮನಿಗೆ ಗನ್ಮ್ಯಾನ್. ಏನು, ಶ್ರೀರಾಮರ ವಿಗ್ರಹಕ್ಕೆ ಸದಾ ಒಬ್ಬ ಗನ್ಮ್ಯಾನ್ ರಕ್ಷಣೆ ಕೊಡ್ತಾರೆ ಅಂತ ಹೇಳಲಾಗಿದೆ. ಈ ಗನ್ಮ್ಯಾನ್ ಅಯೋಧ್ಯೆಯಲ್ಲಿ ಹಳೇ ರಾಮಲಲ್ಲಾ ಮೂರ್ತಿಗೂ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಈಗ ಹೊಸ ವಿಗ್ರಹ ಬಂದಾಗಿನಿಂದ ಅದರ ರಕ್ಷಣೆಗೆ ಅವರನ್ನು ನಿಯೋಜನೆ ಮಾಡಲಾಗಿದೆ. ಈ ಗನ್ಮ್ಯಾನ್ ಕೆಲಸವನ್ನು ಶಿಫ್ಟ್ ವೈಸ್ ಮಾಡಲಾಗುತ್ತೆ. ರಾಮರ ವಿಗ್ರಹಕ್ಕೆ 24/7 ಬಂದೂಕುದಾರಿಯಿಂದ ರಕ್ಷಣೆ ಕೊಡಲಾಗುತ್ತೆ. 10,000 CCTV ಕ್ಯಾಮೆರಾಗಳು, ಉಗ್ರರ ಪತ್ತೆಗೆ AI ಟೆಕ್ನಾಲಜಿ. ಇನ್ನು ಪ್ರಾಣ ಪ್ರತಿಷ್ಠಾಪನೆಯ ಸೆಕ್ಯೂರಿಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯವನ್ನು ಕೂಡ ಪಡೆಯಲಾಗ್ತಾ ಇದೆ. ನಗರದಾದ್ಯಂತ ಸುಮಾರು 10,000 CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇದರಲ್ಲಿ ಸುಮಾರು 1,500 AI CC ಕ್ಯಾಮೆರಾಗಳು. UP ಪೊಲೀಸ್ ಇದಕ್ಕಾಗಿ ಸ್ಟ್ಯಾಕ್ಯೂ ಟೆಕ್ ಅನ್ನೋ ಸ್ಟಾರ್ಟ್ಅಪ್ ಜೊತೆಗೆ ಟೈಅಪ್ ಆಗಿದ್ದಾರೆ. ಈ ಸ್ಟಾರ್ಟ್ಅಪ್ ಕಂಪನಿ ತನ್ನ ಜಾರ್ವಿಸ್ ಸಾಫ್ಟ್ವೇರ್ ಬಳಸಿ ಅಪರಾಧಿಗಳನ್ನು ಪತ್ತೆ ಹಚ್ಚೋಕೆ ಹೆಲ್ಪ್ ಮಾಡುತ್ತೆ. ಫೇಶಿಯಲ್ ರೆಕಗ್ನಿಷನ್, ರಿವರ್ಸ್ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಗಳ ಮೂಲಕ ವ್ಯಕ್ತಿಗಳ ಬಟ್ಟೆ, ಕಲರ್, ಹಿಡ್ಕೊಂಡಿರೋ ವಸ್ತು ಅಥವಾ ಮಕ್ಕಳೇನಾದ್ರೂ ಜೊತೆಗೆ ನಿಲ್ಲಿಸ್ಕೊಂಡಿದ್ರೆ ಅವರನ್ನು ಐಡೆಂಟಿಫೈ ಮಾಡುತ್ತೆ. ಗುಂಪಿನಲ್ಲಿದ್ದರೂ ಕೂಡ ಬೇಕಾಗಿರೋ ವ್ಯಕ್ತಿಗಳು ಪತ್ತೆ ಆಗ್ತಾರೆ. ಅಲ್ಲದೆ ಸ್ಟ್ಯಾಕ್ಯೂ ಟೆಕ್ ಇದಕ್ಕಾಗಿ ಉತ್ತರ ಪ್ರದೇಶ ಪೊಲೀಸರ ತ್ರಿನೇತ್ರ ಡೇಟಾಬೇಸ್ನ ಇಂಟಿಗ್ರೇಟ್ ಮಾಡಿಕೊಂಡಿದೆ.
ಈ ಡೇಟಾಬೇಸ್ನಲ್ಲಿ 8 ಲಕ್ಷ ಅಪರಾಧಿಗಳ ಡೇಟಾ ಇದೆ. ಹೀಗಾಗಿ ಯಾರಾದರೂ ದುಷ್ಕೃತ್ಯ ಮಾಡೋಣ ಅಂಥೇಳಿ ಚೂರು ಕೈ ಕಡಿದು ಅಯೋಧ್ಯೆ ಕಡೆಗೆ ನಡೆದರೆ ಈಸಿಯಾಗಿ ಅವರು ಕ್ಯಾಪ್ಚರ್ ಆಗ್ತಾರೆ, ಅವ್ರನ್ನ ಪತ್ತೆ ಹಚ್ಚಿ ಹಿಡಿಬೋದು. ಸುಮಾರು 10,000ಕ್ಕೂ ಅಧಿಕ ಲೊಕೇಶನ್ ಈ ಫೇಶಿಯಲ್ ರೆಕಗ್ನಿಷನ್ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಅನಧಿಕೃತ ವಾಹನಗಳು ಒಳಗೆ ಬಂದರೆ ಅವುಗಳನ್ನು ತಡೆಯೋಕೆ ಅಲ್ಲಲ್ಲಿ ಟೈರ್ ಕಿಲ್ಲರ್ಸ್ ಅನ್ನು ಹಾಕಲಾಗಿದೆ. ಟೈರ್ ಕಿಲ್ಲರ್ಸ್ ಅಂದರೆ ಇವು ಮುಳ್ಳುಗಳಿಂದ ಕೂಡಿದಂತಹ ಒಂದು ಹಂಪ್ಸ್ ಥರ ನಾರ್ಮಲ್ ಸಿಚುವೇಶನ್ನಲ್ಲಿ ರಸ್ತೆ ಅಡಿಗೆ ಭೂಗತಾಗಿರ್ತವೆ. ಆದರೆ ಯಾವುದಾದ್ರೂ ವಾಹನ ಪರ್ಮಿಷನ್ ಇಲ್ಲದೆ ಎಂಟರ್ ಆದರೆ ಇವುಗಳನ್ನು ಆಕ್ಟಿವ್ ಮಾಡ್ಬೋದು. ಆಗ ಇದು ರಸ್ತೆ ಮೇಲಕ್ಕೆ ಎದ್ದೇಳುತ್ತೆ. ಜೊತೆಗೆ ಟೈರ್ನ ಬಸ್ಟ್ ಮಾಡಿ ವಾಹನವನ್ನು ದಿಕ್ಕು ತಪ್ಪಿಸ್ತವೆ. ವಾಹನ ಟೈರ್ ಪಂಚರ್ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಗೆ ಉಡುಪಿಯ ಟೆಲಿಸ್ಕೋಪ್ಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪ್ರಾಣ ಪ್ರತಿಷ್ಠಾಪನೆಯ ಭದ್ರತೆಗೆ ನಮ್ಮ ಉಡುಪಿಯಿಂದ ಟೆಲಿಸ್ಕೋಪ್ಗಳು ಹೋಗಿವೆ. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡೆಪ್ಯೂಟಿ ಇಂಜಿನಿಯರ್ ಆಗಿರೋ ರಘುನಾಥ್ ಮನೋಹರ್ ಅನ್ನೋರು ಒಂದು ವಿಶಿಷ್ಟ ಟೆಲಿಸ್ಕೋಪ್ ಡೆವಲಪ್ ಮಾಡಿದರು. 6 ಫೀಟ್ ಉದ್ದದ ಈ ಟೆಲಿಸ್ಕೋಪ್ನಲ್ಲಿ 9 ಲೆನ್ಸ್ ಇದ್ದು ಸುಮಾರು 10 ಕಿಲೋಮೀಟರ್ ದೂರದ ವ್ಯಕ್ತಿಯನ್ನು ಕೂಡ ಗುರುತಿಸಬಹುದು. ಈ ಟೆಲಿಸ್ಕೋಪ್ಗಳನ್ನು PVC ಪೈಪ್ಗಳನ್ನು ಬಳಸಿ ಮಾಡಲಾಗಿದೆ. ಈಗ ಇಂತಹ 25 ಟೆಲಿಸ್ಕೋಪ್ಗಳನ್ನು ಕೇಂದ್ರ ಸರ್ಕಾರ ಖರೀದಿ ಮಾಡಿದ್ದು ಅಯೋಧ್ಯೆಯಲ್ಲಿ ಡಿಪ್ಲಾಯ್ ಮಾಡಲಾಗಿದೆ. ಇದೆಲ್ಲದರ ಜೊತೆಗೆ ಅತ್ತ ಸರಯೂ ನದಿಯಲ್ಲೂ ಭದ್ರತೆ ಹೆಚ್ಚಿಸಲಾಗಿದೆ. ಮಷಿನ್ ಬೋಟ್, ಡ್ರ್ಯಾಗನ್ ಲೈಟ್ಗಳಿಂದ ಉತ್ತರ ಪ್ರದೇಶದ ಜಲ್ ಪೊಲೀಸ್ ನದಿಯಲ್ಲೂ ಕೂಡ ಗಸ್ತು ತಿರುಗ್ತಾ ಇದ್ದಾರೆ. ಏನಾದರೂ ವಿಕೋಪ ಉಂಟಾದರೆ ರಕ್ಷಣಾ ಕಾರ್ಯಾಚರಣೆ ನಡೆಸೋಕೆ NDRF, SDRF ಪಡೆಗಳು ಕೂಡ ರೆಡಿ ಆಗಿವೆ. ಜೊತೆಗೆ ಉತ್ತರ ಪ್ರದೇಶ ನೇಪಾಳದೊಂದಿಗೆ ಗಡಿ ಹಂಚಿಕೊಂಡಿರುವುದರಿಂದ ನೇಪಾಳ ಬಾರ್ಡರ್ನಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ.